ಸರಿ, ಇದನ್ನ ವಿವರವಾಗಿ ನೋಡೋಣ. ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಭಾರತದ ಬಹಳ ಪ್ರಾಚೀನವಾದ, ಪವಿತ್ರವಾದ ಮತ್ತೆ ಅಷ್ಟೇ ಕುತೂಹಲಕಾರಿಯಾದ ಒಂದು ಪ್ರಯಾಣದ ಬಗ್ಗೆ ಮಾತಾಡ್ತಿದ್ದೇವೆ. ಖಂಡಿತ. ನರ್ಮದಾ ನದಿಯ ಪರಿಕ್ರಮ. ಅದೇ. ಅದರಲ್ಲೂ ವಿಶೇಷವಾಗಿ ಗುಜರಾತಲ್ಲಿ ನಡೆಯುವ ಉತ್ತರ ವಾಹಿನಿ ಪರಿಕ್ರಮದ ಬಗ್ಗೆ ಕೆಲವು ಅದ್ಭುತವಾದ ಮಾಹಿತಿಯನ್ನ ನಾವು ಕಲೆ ಹಾಕಿದ್ದೀವಿ. ಹೌದು. ಈ ಮಾಹಿತಿಗಾಗಿ ನಾವು ಪ್ರವಾಸೋದ್ಯಮ ವೆಬ್ಸೈಟ್ಗಳು, ಕೆಲವು ಯೂಟ್ಯೂಬ್ ವಿಡಿಯೋಗಳ ಟ್ರಾನ್ಸ್ಕ್ರಿಪ್ಟ್, ಧಾರ್ಮಿಕ ಬ್ಲಾಗ್ ಮತ್ತೆ ರೆಡ್ಡಿಟ್ ಚರ್ಚೆಗಳನ್ನು ಆಧರಿಸಿದ್ದೀವಿ. ನಮ್ಮ ಇಂದಿನ ಮಿಷನ್ ಏನಂದ್ರೆ 3000 ಕಿಲೋಮೀಟರ್ ಉದ್ದದ ಈ ಸುದೀರ್ಘ ನಡಿಗೆಯನ್ನ ಕೇವಲ 15-18 ಕಿಲೋಮೀಟರ್ಗಳಲ್ಲಿ ಮುಗಿಸಿ ಅದೇ ಪುಣ್ಯ ಪಡಿತಾರೆ ಅನ್ನೋ ರಹಸ್ಯವನ್ನ ಭೇದಿಸೋದು. ಇದು ನಿಜಕ್ಕೂ ಬಹಳ ಆಸಕ್ತಿದಾಯಕ ವಿಷಯ. ಯಾಕಂದ್ರೆ ನರ್ಮದಾ ನದಿಯ ವಿಚಾರಕ್ಕೆ ಬಂದಾಗ ಅದೊಂದು ಕೇವಲ ನೀರಿನ ಹರಿವಲ್ಲ, ಅದೊಂದು ಜೀವಂತ ದೇವತೆ ಅನ್ನೋ ಗಾಢವಾದ ನಂಬಿಕೆ ಇದೆ. ಗಂಗೆ ಅಥವಾ ಯಮುನಾ ನದಿಗಳಿಗೆ ಹೋಲಿಸಿದ್ರೆ ನರ್ಮದೆಯ ಆರಾಧನಾ ಕ್ರಮ ಸಂಪೂರ್ಣ ಭಿನ್ನವಾಗಿದೆ. ಬೇರೆ ನದಿಗಳಲ್ಲಿ ಪಾಪ ಕಳಿಯೋಕೆ ಮುಳುಗೇಳ್ತಾರೆ, ಆದ್ರೆ ನರ್ಮದಾ ನದಿಯ ಕೇವಲ ದರ್ಶನದಿಂದಲೇ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ನಿಜ, ಇದು ಕೇವಲ ಭಕ್ತಿಗಷ್ಟೇ ಸೀಮಿತ ಅಲ್ಲ. ಇದೊಂದು ರೀತಿ ಮಾನವನ ಸಹನೆಯ ಸಂಕೇತ ಅಂತ ನನಗನ್ನಿಸುತ್ತೆ. ಹೌದು. ಆಕೆಯ ಹರಿವಿನುದ್ದಕ್ಕೂ ನಡೆಯುವ ಈ ನಡಿಗೆ ಮನುಷ್ಯನಿಗೆ ಒಂದು ವಿಶಿಷ್ಟವಾದ ಅನುಭವವನ್ನ ಕೊಡುತ್ತೆ. ನನ್ನ ನೋಟ್ಸ್ ಪ್ರಕಾರ ಈ ಬೃಹತ್ ನರ್ಮದಾ ಪರಿಕ್ರಮದ ಮೂಲ ಸ್ವರೂಪ ನೋಡೋದಾದ್ರೆ ಇದೊಂದು ಬರೋಬ್ಬರಿ 3000 ಕಿಲೋಮೀಟರ್ ಉದ್ದದ ಪಯಣ. ಅಂದ್ರೆ ಇದು ಇಲ್ಲಿಂದ ಶುರುವಾಗುತ್ತೆ. ಈ ಯಾತ್ರೆ ಮಧ್ಯಪ್ರದೇಶದ ಅಮರ್ಕಂಟಕದಿಂದ ಶುರುವಾಗುತ್ತೆ. ಅಂದ್ರೆ ನರ್ಮದೆಯ ಉಗಮಸ್ಥಾನ. ಓಕೆ. ಅಲ್ಲಿಂದ ಪಶ್ಚಿಮಕ್ಕೆ ಹರಿಯುತ್ತಾ ಅರಬ್ಬಿ ಸಮುದ್ರ ಸೇರುವ ಗುಜರಾತಿನ ಭರೂಚ್ವರೆಗೆ ಸಾಗಿ ಮತ್ತೆ ನದಿಯ ಇನ್ನೊಂದು ದಡದಿಂದ ಹಿಂದಿರುಗಿ ಅಮರ್ಕಂಟಕ ಸೇರುವ ಒಂದು ಬೃಹತ್ ವೃತ್ತಾಕಾರದ ಪಯಣ ಇದು. 3000 ಕಿಲೋಮೀಟರ್. ಹೌದು. ಈ ಪೂರ್ಣ ಪರಿಕ್ರಮ ಮುಗಿಸೋಕೆ ಸಾಂಪ್ರದಾಯಿಕವಾಗಿ 3-4 ವರ್ಷ ಬೇಕಾಗುತ್ತೆ. ಒಂದು ನಿಮಿಷ, 3000 ಕಿಲೋಮೀಟರ್ ಅಂದ್ರೆ ಸುಲಭದ ಮಾತಲ್ಲ. ನನ್ನ ಮೂಲಗಳಲ್ಲಿ ಒಂದು ಕಠಿಣ ನಿಯಮದ ಬಗ್ಗೆ ಓದಿದ್ದೆ. ನದಿಯನ್ನ ಅಡ್ಡಲಾಗಿ ದಾಟುವಂತಿಲ್ಲ ಅಂತ. ಅಂದ್ರೆ ದಾರಿಯಲ್ಲಿ ಸಿಗೋ ಸೇತುವೆಗಳನ್ನು ಕೂಡ ದಾಟುವಂತಿಲ್ವಾ? ಇಲ್ಲ, ಸೇತುವೆಗಳನ್ನ ದಾಟುವಂತಿಲ್ಲ, ದೋಣಿಯಲ್ಲಿ ನದಿಯ ಅಡ್ಡಲಾಗಿ ಹೋಗುವಂತಿಲ್ಲ. ಯಾತ್ರಿಕರು ಯಾವ ದಡದಲ್ಲಿ ಆರಂಭಿಸ್ತಾರೋ ಸಮುದ್ರ ತಲುಪುವವರೆಗೂ ಕಟ್ಟುನಿಟ್ಟಿನಾಗಿ ಅದೇ ದಡದಲ್ಲಿ ಸಾಗ್ಬೇಕು. ಅಂದ್ರೆ ನದಿಯನ್ನ ಯಾವಾಗ್ಲೂ ಬಲಗಡೆಯಲ್ಲೇ ಇಟ್ಕೊಂಡಿರಬೇಕು. ಕರೆಕ್ಟ್. ಸಮುದ್ರದ ಬಳಿ ತಲುಪಿದ ಮೇಲೆ ಮಾತ್ರ ವಿಮಲೇಶ್ವರದಿಂದ ಮಿಠಿತಲಾಯ್ ಅನ್ನೋ ಜಾಗಕ್ಕೆ ದೋಣಿ ಮೂಲಕ ಇನ್ನೊಂದು ದಡಕ್ಕೆ ಸೇರಿ ಮರುಪ್ರಯಾಣ ಶುರು ಮಾಡ್ತಾರೆ. ಅಷ್ಟು ಸುದೀರ್ಘ ನಡಿಗೆಯಲ್ಲಿ ಈ ಉತ್ತರ ಮತ್ತೆ ದಕ್ಷಿಣ ದಡಗಳ ನಡುವೆ ಇರುವ ವ್ಯತ್ಯಾಸಗಳ ಬಗ್ಗೆ ಬಹಳ ಕುತೂಹಲಕಾರಿ ಚರ್ಚೆಗಳಿವೆ ನಮ್ಮ ಮೂಲಗಳಲ್ಲಿ. ಹೌದು, ಭಾರಿ ವ್ಯತ್ಯಾಸ ಇದೆ. ಜಬಲ್ಪುರ್, ಓಂಕಾರೇಶ್ವರದಂತಹ ಉತ್ತರ ದಡದಲ್ಲಿ ಸಾಕಷ್ಟು ಆಶ್ರಮಗಳು, ಧರ್ಮಶಾಲೆಗಳ ಸೌಲಭ್ಯ ಇದೆ. ಆದರೆ ಇಲ್ಲಿ ನಿಜಕ್ಕೂ ಕುತೂಹಲಕಾರಿ ವಿಷಯ ಶುರುವಾಗೋದು. ದಕ್ಷಿಣ ದಡದ ಕಥೆಯೇನು? ದಕ್ಷಿಣ ದಡದ ಪ್ರಯಾಣ ನಿಜವಾದ ಸವಾಲು. ಅಲ್ಲಿ ಸೌಲಭ್ಯ ತೀರಾ ಕಡಿಮೆ. ದಟ್ಟವಾದ ಕಾಡು, ಬೆಟ್ಟ, ಸಣ್ಣ ಹಳ್ಳಿಗಳು, ಬಯಲು ಪ್ರದೇಶಗಳಲ್ಲಿ ತಂಗಬೇಕಾದ ಪರಿಸ್ಥಿತಿ ಬರುತ್ತೆ. ಅಲ್ಲಿ ಚಾಪೆಗಳನ್ನ ಮಾತ್ರ ಬಳಸ್ತಾರೆ ಅಂತ ಓದಿದ್ದೆ. ನಿಜ. ಯಾವುದೇ ಐಷಾರಾಮಿ ಸೌಲಭ್ಯ ಬಯಸುವಂತಿಲ್ಲ. ಆಶ್ರಮಗಳು ಸಿಕ್ರೆ ಅಲ್ಲಿನ ಕಠಿಣ ಶಿಸ್ತನ್ನ ಪಾಲಿಸಬೇಕು. ಧೂಮಪಾನ, ಮದ್ಯಪಾನ ನಿಷೇಧ. ವಾಗ್ವಾದಗಳಿಗೆ ಜಾಗವಿಲ್ಲ. ದಿನಕ್ಕೆ ಇಂತಿಷ್ಟೇ ನಡೀಬೇಕು ಅನ್ನೋ ನಿಯಮಗಳಿರುತ್ತೆ. 3 ವರ್ಷಗಳ ಕಾಲ ಇಂತಹ ಕಠಿಣ ನಿಯಮ ಪಾಲಿಸ್ತಾ ನಡೆಯೋದು ಇಂದಿನ ವೇಗದ ಬದುಕಲ್ಲಿ ಎಲ್ಲರಿಗೂ ಸಾಧ್ಯವಿಲ್ಲ. ಇಲ್ಲೇ ಅಲ್ವಾ ಈ ಕಥೆಯ ರೋಚಕ ತಿರುವು ಬರೋದು? ಖಂಡಿತ. ಪ್ರಕೃತಿಯೇ ಮನುಷ್ಯನಿಗೆ ಒಂದು ಅದ್ಭುತವಾದ ಶಾರ್ಟ್ಕಟ್ ಒದಗಿಸಿದೆಯಂತೆ. ಅದೇ ಗುಜರಾತ್ನ ನರ್ಮದಾ ಜಿಲ್ಲೆಯಲ್ಲಿರುವ ಉತ್ತರ ವಾಹಿನಿ ಪರಿಕ್ರಮ. ಈ ಶಾರ್ಟ್ಕಟ್ ಹಿಂದಿನ ಭೌಗೋಳಿಕ ವಿಸ್ಮಯ ಏನು ಅಂತ ವಿವರಿಸ್ತೀರಾ? ಇಲ್ಲಿನ ಆಕರ್ಷಕ ವಿಷಯ ಅಡಗಿರೋದೇ ಭೌಗೋಳಿಕತೆಯಲ್ಲಿ. ಸಾಮಾನ್ಯವಾಗಿ ಭಾರತದ ಬಹುಪಾಲು ನದಿಗಳು ಪೂರ್ವಕ್ಕೆ ಅಥವಾ ದಕ್ಷಿಣಕ್ಕೆ ಹರಿಯುತ್ತವೆ. ಆದ್ರೆ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತೆ. ಹೌದು, ಪಶ್ಚಿಮಾಭಿಮುಖ ನದಿ. ಆದ್ರೆ ಗುಜರಾತ್ನ ರಾಂಪುರ ಮತ್ತೆ ತಿಲ್ಕವಾಡ ಅನ್ನೋ ಹಳ್ಳಿಗಳ ನಡುವೆ ತನ್ನ ದಿಕ್ಕನ್ನ ಸಂಪೂರ್ಣವಾಗಿ ಬದಲಿಸಿ ಉತ್ತರ ದಿಕ್ಕಿಗೆ ಹರಿಯಲು ಆರಂಭಿಸ್ತಾಳೆ. ಓಹೋ, ಅದಕ್ಕೆ ಇದನ್ನ ಉತ್ತರವಾಹಿನಿ ಅಂತ ಕರೆಯೋದು. ಕರೆಕ್ಟ್. ಕೇವಲ 15-21 ಕಿಲೋಮೀಟರ್ಗಳಷ್ಟು ಉದ್ದದ ಈ ಹರಿವು ಭೌಗೋಳಿಕವಾಗಿ ಎಷ್ಟು ಅಪೂರ್ವವೋ ಆಧ್ಯಾತ್ಮಿಕವಾಗಿಯೂ ಅಷ್ಟೇ ಶಕ್ತಿಶಾಲಿ.
ನದಿಯೇ ತಪಸ್ಸು ಮಾಡ್ತಿದ್ದಾಳೆ ಅನ್ನೋ ಕಲ್ಪನೆ ಬಗ್ಗೆ ನಾನು ಓದ್ತಿದ್ದೆ. ಆದರೆ ನನ್ನ ನೋಟ್ಸಲ್ಲಿ ಪಂಚಕೋಶಿ ಪರಿಕ್ರಮ ಅಂತ ಪದೇ ಪದೇ ಬಂದಿದೆ. ಈ ಪಂಚಕೋಶಿ ಅಂದ್ರೆ ನಿಖರವಾಗಿ ಎಷ್ಟು ದೂರ? ಪಂಚ ಅಂದ್ರೆ 5, ಕೋಶ ಅಂದ್ರೆ ಪ್ರಾಚೀನ ಕಾಲದ ದೂರದ ಅಳತೆ. ಒಂದು ಕೋಶ ಅಂದ್ರೆ ಸುಮಾರು 3 ಕಿಲೋಮೀಟರ್. ಹಾಗಾಗಿ ಪಂಚಕೋಶಿ ಅಂದ್ರೆ ಒಟ್ಟು 15 ಕಿಲೋಮೀಟರ್ ನಡಿಗೆ. ಓಕೆ, ಅಂದ್ರೆ ರಾಂಪುರದಿಂದ ತಿಲ್ಕವಾಡದವರೆಗಿನ ದೂರ. ಹೌದು. ಈ ಚಿಕ್ಕ ನಡಿಗೆಯನ್ನ ಚೈತ್ರ ಮಾಸದಲ್ಲಿ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ಸಮಯದಲ್ಲಿ ಮಾಡಿದ್ರೆ 3000 ಕಿಲೋಮೀಟರ್ನ ಪೂರ್ಣ ಪರಿಕ್ರಮ ಮಾಡಿದಷ್ಟೇ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಆದಿಶಂಕರಾಚಾರ್ಯರು ಪುರ ತಮ್ಮ ನರ್ಮದಾಷ್ಟಕದಲ್ಲಿ ಈ ನದಿಯ ದರ್ಶನದಿಂದ ಪಾಪಗಳೆಲ್ಲ ತೊಳೆದು ಹೋಗುತ್ತೆ ಅಂತ ಬರೆದಿದ್ದಾರೆ. ಆದರೆ ಈ ಯಾತ್ರೆ ಮಾಡೋ ದಿನಾಂಕಗಳ ಬಗ್ಗೆ ನಮ್ಮ ಮೂಲಗಳಲ್ಲಿ ಸ್ವಲ್ಪ ಗೊಂದಲ ಇದೆ. ಪಂಚಾಂಗದ ಆಧಾರದ ಮೇಲೆ ಅಲ್ವಾ? ಹೌದು. ನಾವು ಯಾವುದೇ ಪಕ್ಷ ವಹಿಸದೇ ಇರುವ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ, ಒಂದು ಮೂಲದ ಪ್ರಕಾರ 2026ರ ಪರಿಕ್ರಮ ಮಾರ್ಚ್ 11ರಿಂದ ಏಪ್ರಿಲ್ 17ವರೆಗೂ ನಡೆಯುತ್ತೆ. ಆದ್ರೆ ಮತ್ತೊಂದು ಮೂಲ ಇದು ಮಾರ್ಚ್ 29ರಿಂದ ಏಪ್ರಿಲ್ 27 ಅಂತ ಹೇಳುತ್ತೆ. ಕರೆಕ್ಟ್. ಈ ವ್ಯತ್ಯಾಸ ಯಾಕೆ? ಇಂತಹ ಧಾರ್ಮಿಕ ಆಚರಣೆಗಳು ಚಂದ್ರಮಾನ ಪಂಚಾಂಗವನ್ನ ಆಧರಿಸಿರ್ತವೆ. ಚೈತ್ರ ಮಾಸದ ಆರಂಭ ಮತ್ತೆ ಅಂತ್ಯ ಪ್ರತಿ ವರ್ಷ ಬದಲಾಗುತ್ತೆ. ಹಾಗಾಗಿ ಪ್ರಯಾಣ ಬೆಳೆಸೋವರು ಸ್ಥಳೀಯ ಪಂಚಾಂಗ ಅಥವಾ ಗುಜರಾತ್ ಪ್ರವಾಸೋದ್ಯಮ ಇಲಾಖೆಯನ್ನ ಸಂಪರ್ಕಿಸಿ ಖಚಿತಪಡಿಸಿಕೊಳ್ಳೋದು ಸೂಕ್ತ. ಸರಿ. ಈ ದಾರಿ ಹೇಗಿರ್ಬೋದು ಅನ್ನೋ ಕುತೂಹಲ ನನಗಿತ್ತು. ನಮ್ಮ ಮಾಹಿತಿಯ ಪ್ರಕಾರ ಈ ನಡಿಗೆ ತಿಲಕ್ವಾಡದ ಮಣಿನಾಗೇಶ್ವರ ದೇವಸ್ಥಾನದಿಂದ ಶುರುವಾಗುತ್ತೆ. ನದಿಯನ್ನ ಬಲಬದಿಯಲ್ಲಿ ಇಟ್ಕೊಂಡು ಸಾಕ್ತಾರೆ. ಅಲ್ಲಿಂದ ರಿಂಗನ್ ಅನ್ನೋ ಗ್ರಾಮ ತಲುಪಿದ ಮೇಲೆ ರಾಂಪುರಕ್ಕೆ ಮರಳಲು ಕೇವಲ 20 ರೂಪಾಯಿ ಕೊಟ್ಟು ದೋಣಿಯಲ್ಲಿ ಸಾಗುವ ಅನುಭವ ಬಹಳ ಸುಂದರ ಅಂತ ಓದಿದೆ. ಆ ಮಾರ್ಗದ ಸೌಂದರ್ಯ ಇರೋದೇ ಅಲ್ಲಿನ ಪ್ರತಿಯೊಂದು ಹೆಜ್ಜೆಯಲ್ಲಿ ಸಿಗುವ ಇತಿಹಾಸ ಮತ್ತೆ ಪೌರಾಣಿಕ ಕಥೆಗಳಲ್ಲಿ. ದಾರಿಯುದ್ದಕ್ಕೂ ಹಲವಾರು ಪ್ರಾಚೀನ ದೇವಸ್ಥಾನಗಳೂ ಸಿಗ್ತವೆ. ಆ ಕಥೆಗಳೇ ಈ ಯಾತ್ರೆಯ ಜೀವನಾಡಿ. ಉದಾಹರಣೆಗೆ ಚತುರ್ಭುಜ ರಣಛೋಡ್ರಾಯ್ ದೇವಸ್ಥಾನದ ಬಗ್ಗೆ ಒಂದು ರೋಚಕ ಕಥೆ ಇದೆ. ಏನಿದರ ಹಿನ್ನೆಲೆ? ಆ ಕತೆ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. 1913ರ ಸುಮಾರಿಗೆ ಸಾಮಾನ್ಯ ರೈತನೊಬ್ಬ ತನ್ನ ಜಮೀನಿನಲ್ಲಿ ಉಳುಮೆ ಮಾಡ್ತಿದ್ನಂತೆ. ಓಕೆ. ಭೂಮಿಯೊಳಗೆ ಏನೋ ಗಟ್ಟಿಯಾದ ವಸ್ತು ಸಿಕ್ಕಿದೆ. ಅಗೆದು ನೋಡಿದಾಗ ದಶಾವತಾರಗಳ ಕೆತ್ತನೆಯಿರುವ, ಶಂಖ ಚಕ್ರ ಹಿಡಿದಿರುವ ಶ್ರೀವಿಷ್ಣುವಿನ ಸುಂದರವಾದ ಚತುರ್ಭುಜ ಮೂರ್ತಿ ದೊರಕಿದೆ. ವಾ! ಉಳುಮೆ ಮಾಡುವಾಗ ಸಿಕ್ಕಿದ್ದು? ಹೌದು. ಅಂದಿನಿಂದ ಆ ಸ್ಥಳದಲ್ಲಿ ಆ ಮೂರ್ತಿಯನ್ನ ಪ್ರತಿಷ್ಠಾಪನಿಸಿ ಅದೊಂದು ಪ್ರಮುಖ ಪುಣ್ಯಕ್ಷೇತ್ರವಾಡಿದೆ. ಮತ್ತೊಂದು ರೋಚಕ ಕಥೆ ಮಂಗಳೇಶ್ವರ ಮಹಾದೇವನ ಬಗ್ಗೆ ಇದೆ. ಮಂಗಳ ಗ್ರಹಕ್ಕೂ ಶಿವನಿಗೂ ಇಲ್ಲಿನ ಜಾಗಕ್ಕೂ ಸಂಬಂಧ ಇದೆಯಂತೆ. ಮಂಗಳೇಶ್ವರ ದೇವಸ್ಥಾನದ ಕಥೆ ಸ್ಕಂದ ಪುರಾಣಕ್ಕೆ ಸೇರಿದ್ದು. ಶಿವ ಮತ್ತು ಅಂಧಾಕಾಸುರ ಅನ್ನೋ ರಾಕ್ಷಸನ ನಡುವೆ ಯುದ್ಧ ನಡೆಯುತ್ತಿರುತ್ತೆ. ಯುದ್ಧದ ತೀವ್ರತೆಗೆ ಶಿವನ ಹಣೆಯಿಂದ ಬೆವರಿನ ಹನಿಯೊಂದು ಭೂಮಿಗೆ ಬೀಳುತ್ತೆ. ಆ ದೈವಿಕ ಬೆವರಿನ ಹನಿಯ ತಾಪದಿಂದಲೇ ಕೆಂಪು ಗ್ರಹವಾದ ಮಂಗಳನ ಸೃಷ್ಟಿಯಾಯಿತು ಅಂತ ಉಲ್ಲೇಖಿಸಲಾಗಿದೆ. ಅದಕ್ಕೆ ಮಂಗಳದೋಷ ಇರೋರು ಅಲ್ಲಿಗೆ ಹೋಗಿ ಪೂಜೆ ಸಲ್ಲಿಸ್ತಾರೆ ಅಲ್ವಾ? ಖಂಡಿತ. ಇದು ಬಹಳ ದೊಡ್ಡ ರೂಢಿಯಾಗಿದೆ. ಇದೆಲ್ಲದರ ಜೊತೆಗೆ ನನ್ನ ನೋಟ್ಸಲ್ಲಿ ಖಿಡ್ಕಿವಾಲೆ ಬಾಬಾ ಅಂತ ಒಬ್ರ ಬಗ್ಗೆ ಬರ್ಕೊಂಡಿದ್ದೆ. ಇವರು ಕಿಟಕಿಯ ಮೂಲಕ ದರ್ಶನ ಕೊಡ್ತಾರೆ ಅನ್ನೋದು ಬಹಳ ನಿಗೂಢವಾಗಿದೆ. ಯಾರು ಇವರು? ಅವರು ತಪೋವನ ಆಶ್ರಮದಲ್ಲಿರುವ ಪೂರ್ಣಾನಂದ ಸರಸ್ವತಿ ಸ್ವಾಮೀಜಿಗಳು. ಅವರು ಅತ್ಯಂತ ಕಠಿಣವಾದ ಮೌನವ್ರತದಲ್ಲಿರ್ತಾರೆ. ಕೊಠಡಿಯಿಂದ ಹೊರಬರೋದೇ ಇಲ್ಲ. ಯಾರನ್ನೂ ಭೇಟಿಯಾಗಣ್ವಾ? ನೇರವಾಗಿ ಭೇಟಿಯಾಗಲ್ಲ. ವಾರಕ್ಕೊಮ್ಮೆ ಮಾತ್ರ ಆಶ್ರಮದ ಸಣ್ಣ ಕಿಟಕಿ ಮೂಲಕ ದರ್ಶನ ನೀಡುತ್ತಾರೆ. ಭಕ್ತರು ಆ ಒಂದು ಕ್ಷಣದ ದರ್ಶನಕ್ಕಾಗಿ ಗಂಟೆಗಟ್ಲೆ ಕಾಯ್ತಾರೆ. ಎಂತಹ ನಿಗೂಢತೆ! ಇದೆಲ್ಲದರ ಜೊತೆಗೆ ಅಲ್ಲಿನ ಜನರ ನಂಬಿಕೆಯ ಮಟ್ಟ ಎಷ್ಟಿದೆ ಅಂದ್ರೆ ಅವರು ಕಲ್ಲುಗಳನ್ನೇ ದೇವರ ಸ್ವರೂಪವಾಗಿ ಪೂಜಿಸ್ತಾರಂತೆ. ಹೌದು. ನರ್ಮದಾ ನದಿಯ ಗರ್ಭದಲ್ಲಿ ಸಿಗುವ ಪ್ರತಿಯೊಂದು ಕಲ್ಲು ಪವಿತ್ರ. ನೀರಿನ ಸೆಳೆತಕ್ಕೆ ಉರುಳಿ ನಯವಾಗಿರುವ ಕಪ್ಪು ಕಲ್ಲು ಸಿಕ್ರೆ ಅದನ್ನ ಶಿವ, ಅಥವಾ ಕೆಂಪು ಅಥವಾ ಕಿತ್ತಲೆ ಕಲ್ಲು ಸಿಕ್ರೆ ಗಣೇಶ ಅಂತ ಭಾವಿಸಿ ಮನೆಗ್ ತರ್ತಾರೆ. ಭೌತಿಕ ವಸ್ತುಗಳಲ್ಲಿ ದೈವತ್ವ ಕಾಣೋದು ನಮ್ಮ ಸಂಸ್ಕೃತಿಯ ಅದ್ಭುತ ಆಯಾಮ. ಹಾಗಾದ್ರೆ ಇವೆಲ್ಲರ ಅರ್ಥವೇನು? ಈ ಕಲ್ಲು, ದೇವಸ್ಥಾನ, ಕಥೆಗಳು ಒಂದು ಕಡೆ ಇದ್ರೆ, ನಾನಿಲ್ಲಿ ಗಮನಿಸಿದ ಮತ್ತೊಂದು ಸುಂದರವಾದ ವಿಷಯ ಅಂದ್ರೆ ಸ್ಥಳೀಯರ ಆತಿಥ್ಯ. ಆ ಆತಿಥ್ಯಕ್ಕೆ ಸರಿಸಾಟಿಯೇ ಇಲ್ಲ. ಸುಡು ಬಿಸಿಲಿನಲ್ಲಿ ನಡೆಯುವ ಅಪರಿಚಿತರಿಗೆ ಹಳ್ಳಿಯ ಜನರು ಉಚಿತವಾಗಿ ಮಜ್ಜಿಗೆ, ನೀರು, ತಿಂಡಿ ಕೊಡ್ತಾರೆ. ಕೆಲವು ಕಡೆ ಊಟದ ವ್ಯವಸ್ಥೆ ಮಾಡಿರೋರು ಬೋರ್ಡ್ ಹಾಕಿದಾರಂತೆ, ದಯವಿಟ್ಟು ಹಣ ಕೊಟ್ಟು ನಮಗೆ ಅವಮಾನ ಮಾಡಬೇಡಿ ಅಂತ. ಹೌದು. ಯಾತ್ರಿಕರು ನರ್ಮದಾ ಮಾತೆಯ ಮಕ್ಕಳು. ಅವರಿಗೆ ಸೇವೆ ಮಾಡೋದು ನರ್ಮದೆಗೆ ಸೇವೆ ಮಾಡಿದಂತೆ ಅನ್ನೋ ಭಾವನೆ ಅವರದು. ಈ ನಿಸ್ವಾರ್ಥ ಸೇವೆ ನಿಜಕ್ಕೂ ಅಪರೂಪ. ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ ಅಲ್ವಾ? ಸರ್ಕಾರ ಏನಾದ್ರೂ ಸಿದ್ಧತೆ ಮಾಡ್ತಿದೆಯಾ? ಖಂಡಿತ ಮಾಡ್ತಿದೆ.
ನದಿ ದಾಟಲು 100ಕ್ಕೂ ಹೆಚ್ಚು ದೋಣಿಗಳ ವ್ಯವಸ್ಥೆ, ವೈದ್ಯಕೀಯ ಶಿಬಿರಗಳು ಮತ್ತೆ ಬರೋಬ್ಬರಿ 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಾತ್ಕಾಲಿಕ ಸೇತುವೆಗಳನ್ನ ನಿರ್ಮಿಸುವ ಕೆಲಸ ನಡೆದಿದೆ. ಜನರ ಈ ನಂಬಿಕೆ ಒಂದು ಕಡೆ ಆದ್ರೆ ಆಧುನಿಕ ಪ್ರವಾಸಿಗರಿಗೆ ಐಷಾರಾಮಿ ಸೌಲಭ್ಯಗಳು ಲಭ್ಯವಿವೆ ಅಂತ ಓದಿದೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಳಿ ಇರೋ ಕೆವಾಡಿಯಾದ ನರ್ಮದಾ ಟೆಂಟ್ ಸಿಟಿ ಇದಕ್ಕೆ ಉದಾಹರಣೆ. ಒಂದು ಕಡೆ ಚಾಪೆ ಮೇಲೆ ಮಲಗೋದು, ಇನ್ನೊಂದು ಕಡೆ ಟೆಂಟ್ ಸಿಟಿ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಆಧ್ಯಾತ್ಮ ಮತ್ತು ಆಧುನಿಕತೆಯ ಸಮ್ಮಿಲನ ಕಾಣುತ್ತೆ. ವಯಸ್ಸಾದವರು ಅಥವಾ ಕಠಿಣ ಆಶ್ರಮದ ವಾಸ ಮಾಡಲು ಸಾಧ್ಯವಾಗದವರಿಗೆ ಇದು ವರದಾನ. ಹಗಲಲ್ಲಿ ನಡಿಗೆ, ರಾತ್ರಿ ಎಸಿ ಟೆಂಟ್. ಕರೆಕ್ಟ್. ಈ ವ್ಯವಸ್ಥೆಯಿಂದಾಗಿಯೇ ಹೊಸ ತಲೆಮಾರಿನ ಯುವಜನರು, ವಿದೇಶಿ ಪ್ರವಾಸಿಗರು ಕೂಡ ಈ ಯಾತ್ರೆಯತ್ತ ಆಕರ್ಷಿತರಾಗ್ತಿದ್ದಾರೆ. ಯುವಜನರ ಬಗ್ಗೆ ಮಾತಾಡುವಾಗ ನನಗೆ ನೆನ್ಪಾಯ್ತು. ನಾನು ರೆಡ್ಡೆಟ್ಟಲ್ಲಿ ಕೆಲವು ಚರ್ಚೆ ಓದ್ತಿದ್ದೆ. ಅಲ್ಲಿ ಈ ಪರಿಕ್ರಮ ಮಾಡಿರೋರು ಕೆಲವು ಭರ್ಜರಿ ಟಿಪ್ಸ್ ಕೊಟ್ಟಿದ್ದಾರೆ. ಏನ್ ಟಿಪ್ಸು? ಏಪ್ರಿಲ್ ತಿಂಗಳಲ್ಲಿ ಗುಜರಾತ್ ಬಿಸಿಲು ವಿಪರೀತ ಇರುತ್ತೆ. ಹಾಗಾಗಿ ನಡಿಗೆಯನ್ನ ಬೆಳಗಿನ ಜಾವ 3 ಅಥವಾ 4 ಗಂಟೆಗೆ ಆರಂಭಿಸೋದು ಅತಿ ಮುಖ್ಯ ಅಂತಾರೆ. ಬಹಳ ಪ್ರಾಯೋಗಿಕವಾದ ಸಲಹೆ. ಜೊತೆಗೆ ದಾರಿಯುದ್ದಕ್ಕೂ ದೇವಸ್ಥಾನಗಳು ಸಿಗೋದ್ರಿಂದ ಪದೇ ಪದೇ ಶೂ ಲೇಸ್ ಕಟ್ಟೋ ಬದಲು ಸುಲಭವಾಗಿ ತೆಗೆಯಬಹುದಾದ ಸ್ಲಿಪ್ಪರ್ ಅಥವಾ ಸ್ಯಾಂಡಲ್ ಹಾಕೋದು ಜಾಣತನ ಅಂತ ಬರ್ತಿದ್ದಾರೆ. ಹೌದು. ಬೆಳಗಿನ ಜಾವದಲ್ಲಿ ತಂಪಾದ ವಾತಾವರಣ ಇರೋದ್ರಿಂದ 15 ಕಿಲೋಮೀಟರ್ ಸುಲಭವಾಗಿ ನಡೀಬೋದು. ಮಧ್ಯಾಹ್ನ ಬಿಸಿಲು ನೆತ್ತಿಗೆರುಟೆ. ಮತ್ತೆ ಬಿಸಿಲು ತಡೆಯೋಕೆ ಬಿಳಿ ಬಣ್ಣದ ಹಗುರವಾದ ಬಟ್ಟೆ ಧರಿಸೋದು ಕೂಡ. ಇಂತಹ ಸಣ್ಣ ಸಿದ್ಧತೆಗಳು ಆಯಾಸವನ್ನ ಕಮ್ಮಿ ಮಾಡಿ ಗಮನವನ್ನ ನಡಿಗೆಯ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ. ಇದೆಲ್ಲ ಕೇಳಿದಾಗ ನನಗೆ ಅನ್ಸೋದು, ಈ ಮಾಹಿತಿ ಕೇವಲ ಆಧ್ಯಾತ್ಮಿಕ ಆಸಕ್ತಿ ಇರೋರಿಗೆ ಮಾತ್ರ ಅಲ್ಲ, ವೇಗದ ಬದುಕಿನಲ್ಲಿರೋ ಗ್ಯಾಜೆಟ್ಸ್ಗಳಿಗೆ ಅಂಟುಕೊಂಡಿರೋ ಪ್ರತಿಯೊಬ್ಬರಿಗೂ ಇದು ಮುಖ್ಯ. ನಿಜ. ಆ ಗದ್ದಲದ ಬದುಕಿನಿಂದ ದೂರವಾಗಿ ಕೇವಲ ಹೆಜ್ಜೆಗಳ ಸದ್ದು, ನದಿಯ ಅಲೆಗಳ ನಿನಾದ ಕೇಳ್ತಾ ಸಾಗೋದು ಒಂದ್ ರೀತಿಯ ಧ್ಯಾನ. ಡಿಜಿಟಲ್ ಯುಗದಲ್ಲಿ ನಾವು ಕಳೆದುಕೊಂಡಿರೋ ನೆಮ್ಮದಿಯನ್ನ ಮರಳಿ ಪಡೆಯಲು ಇದು ದಾರಿದೀಪ. ನಮ್ಮ ಫೋನ್ಗಳಿಂದ ಹೊರಬಂದು ಅಪರಿಚಿತರ ನಿಸ್ವಾರ್ಥ ಪ್ರೀತಿಯನ್ನ ಅನುಭವಿಸೋದು. ಇದು ಒಂದು ಮುಖ್ಯ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಇಂತಹ ನಿಸ್ವಾರ್ಥತೆಯನ್ನ ಅಳವಡಿಸಿಕೊಳ್ಳಬಹುದೇ ಅಂತ. ಇದು ನಮ್ಮೊಳಗಿನ ಅಹಂಕಾರವನ್ನ ಅಳಿಸುತ್ತೆ. ಖಂಡಿತ. ಒಟ್ಟಾರೆಯಾಗಿ ಹೇಳೋದಾದ್ರೆ, ನರ್ಮದಾ ನದಿಯ ಹರಿವು ಕೇವಲ ನೀರಿನ ಚಲನೆಯ ಅಲ್ಲ, ಅದು ಮನುಷ್ಯನ ಜೀವನದ ಪಯಣವಿದ್ದಂತೆ. ನೈಸರ್ಗಿಕ ಸೌಂದರ್ಯ, ಪೌರಾಣಿಕ ಇತಿಹಾಸ ಮತ್ತೆ ಮಾನವೀಯತೆಯ ಅತ್ಯುತ್ತಮ ಸಂಗಮ ಈ ಉತ್ತರವಾಹಿನಿ ಪರಿಕ್ರಮ. ಹೌದು, ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಮುಕ್ತಾಯಕ್ಕೂ ಮುನ್ನ ನನ್ನ ತಲೆಯಲ್ಲೊಂದು ಯೋಚನೆ ಬರ್ತಾ ಇತ್ತು. ಈ ನದಿಯ ಭೌಗೋಳಿಕತೆ ಬಗ್ಗೆ ಮಾತಾಡ್ತಾ ಇದ್ದಾಗ, ಒಂದು ನದಿ ತಾನು ಭೌಗೋಳಿಕವಾಗಿ ದಿಕ್ಕು ಬದಲಿಸಿ ಉತ್ತರಕ್ಕೆ ಹರಿಯುತ್ತೆ. ಆ ಕೇವಲ ಒಂದು ಭೌಗೋಳಿಕ ಕಾರಣಕ್ಕೆ 3 ವರ್ಷ ಕಷ್ಟಪಟ್ಟು ನಡೆಯೋದ್ರಿಂದ ಸಿಗೋ ಫಲ ಬರೀ 6 ಗಂಟೆಯ ನಡಿಗೆಯಲ್ಲಿ ಸಿಕ್ಕಿಬಿಡುತ್ತೆ ಅಂದ್ರೆ, ಇದನ್ನು ನಮ್ಮ ಜೀವನಕ್ಕೆ ಅಳವಡಿಸಿ ನೋಡಿದ್ರೆ ನಮಗೆ ಸಿಗುವ ಯಶಸ್ಸು ಅಥವಾ ಪುಣ್ಯ ನಾವು ಹಾಕುವ ಕಠಿಣ ಪರಿಶ್ರಮದಿಂದ ಮಾತ್ರ ನಿರ್ಧಾರ ಆಗುತ್ತಾ, ಅಥವಾ ನಾವು ಯಾವ ಭೌಗೋಳಿಕ ಸಾಮಾಜಿಕ ಪರಿಸರದಲ್ಲಿ ಇದ್ದೀವಿ ಅನ್ನೋದರ ಮೇಲೆ ನಿರ್ಧಾರ ಆಗುತ್ತಾ? ಬಹಳ ಆಳವಾದ ಯೋಚನೆ ಇದು. ಪರಿಶ್ರಮ ಮತ್ತು ನಮ್ಮ ಸುತ್ತಲಿನ ಪರಿಸರದ ನಡುವಿನ ಈ ಕೊಂಡಿ ನಿಜಕ್ಕೂ ಒಂದು ಸೋಜಿಗ. ಹೌದು. ಈ ಆಳವಾದ ಅಧ್ಯಯನ ಕೇಳುಗರಿಗೆಲ್ಲ ಒಂದು ಹೊಸ ದೃಷ್ಟಿಕೋನವನ್ನ ನೀಡಿದೆ ಅಂತ ಭಾವಿಸ್ತೀನಿ. ಈ ಕುತೂಹಲಕಾರಿ ವಿಚಾರಗಳನ್ನ ಮೆಲುಕು ಹಾಕ್ತಾ ಇರಿ. ಮತ್ತೊಂದು ರೋಚಕ ವಿಷಯದೊಂದಿಗೆ ಮುಂದಿನ ಬಾರಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.